ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಇದು ವೆಡ್ನೆಸ್ಡೇ ವ್ಲಾಗ್. ಸೊ ಫೈನಲಿ ಆಫ್ಟರ್ ವೆರಿ ಲಾಂಗ್ ಟೈಮ್ ನಮ್ಮಮ್ಮ ಅವ್ರ ಮನೆಗೆ ಬಂದಿದ್ದೀನಿ. ನೆನ್ನೆನೇ ಬಂದ್ವಿ, ಬಟ್ ನೆನ್ನೆ ಫುಲ್ಲು ನನ್ನ ಮಗ ನಿದ್ದೆ ಇಲ್ಲದೆ ಬಸ್ಸಲ್ಲಿ ಫುಲ್ ಹತ್ತಿದ್ದಾನೆ. ಕಂಟಿನ್ಯೂ ಆಗಿ ನಿನ್ನೆ ಪೂರ್ತಿ ಹತ್ತಿದ್ದಾನೆ, ಯಾರ ಹತ್ರನೂ ಹೋಗಿಲ್ಲ. ಹಾಗಾಗಿ ಏನೂ ವಿಡಿಯೋ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನನ್ನ ತಂಗಿಗೆ ನಾನು ಮಾಡೋ ಪಾಲಕ್ ರೈಸ್ ಅಂದರೆ ತುಂಬ ಇಷ್ಟ. ಸೊ ನನಗೆ ತಿನ್ಬೇಕನ್ನಿಸ್ತಿದೆ ಮಾಡು ಅಂತ ಹೇಳಿದ್ಲು. ಸೊ ಪಾಲಕ್ ರೈಸ್ ಮಾಡ್ತಾ ಇದ್ದೀನಿ. ಆ ರೆಸಿಪಿನ ನಿಮಗೂ ಶೇರ್ ಮಾಡೋಣ ಅಂದ್ಕೊಂಡೆ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ವ್ಲಾಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಸಡನ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಆಲ್ರೆಡಿ ಒಂದು ಅರ್ಧ ಪ್ರಾಸೆಸ್ ಮುಗಿಸ್ಬಿಟ್ಟಿದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ. ಕುಕ್ಕರ್ನ ಹೀಟ್ ಮಾಡಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ, ಚಕ್ಕಿ, ಹೂವು, ಏಲಕ್ಕಿ, ಆಮೇಲೆ ಲವಂಗ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಆಲೂಗಡ್ಡೆ ಹಾಕಿದ್ದೀನಿ. ಯೂಶ್ವಲಿ ಆಲೂಗಡ್ಡೆ ಹಾಕಲ್ಲ ಪಾಲಕ್ ರೈಸ್ಗೆ, ಬಟ್ ನಾನು ಯಾವಾಗೂ ಒಂದು ಸಲ ಫಸ್ಟ್ ಟೈಮ್ ಪಾಲಕ್ ರೈಸ್ ಟ್ರೈ ಮಾಡಿದಾಗ ಆಲೂಗಡ್ಡೆ ಹಾಕಿ ಮಾಡಿದ್ದೆ. ನನ್ನ ತಂಗಿಗೆ ಅದೇ ಥರ ಟೇಸ್ಟ್ ಬೇಕಂತೆ, ಸೊ ಆಲೂಗಡ್ಡೆ ಹಾಕಿದ್ದೀನಿ ಇವತ್ತು. ಸೊ ಇದಿಷ್ಟು ಆಲ್ರೆಡಿ ಇವಾಗ ಆಲೂಗಡ್ಡೆ ಫ್ರೈ ಆಗಿದೆ. ಇವಾಗ ನಾನು ನೋಡಿ ಇಲ್ಲಿ ಪಾಲಕ್ ಮತ್ತು ಕೊತ್ತಂಬರಿ, ಮೆಣಸಿನ್ಕಾಯಿ, ಆಮೇಲೆ ಹಸಿ ಶುಂಠಿ ಇದಿಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆಲೂಗಡ್ಡೆ ಫ್ರೈ ಆದಮೇಲೆ ಇವಾಗ ಈ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ. ಹಾಯ್, ಇವರು ನಮ್ಮಮ್ಮ. ಏನಂತ ಹೇಳ್ಬೋದು ಅಂದರೆ ಏನಂತಾರಮ್ಮ ಹೆಣ್ಮಕ್ಳಿಗೆ ನಳ ಮಹಾರಾಜ ಅಲ್ಲ, ಕುಕ್ಕಿಂಗಲ್ಲಿ ಟಾಪ್ ಅಂದರೆ ಟಾಪ್ ನಮ್ಮಮ್ಮ. ನಮ್ಮಮ್ಮ ಮಾಡೋ ಅಡುಗೆ ನಿನ್ನೆ ಆ್ಯಕ್ಚುಲಿ ಹಬ್ಬದ ಊಟ ಎಷ್ಟು ಸಖತ್ತಾಗಿ ಮಾಡಿದ್ರು. ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ನನ್ನ ಮಗನಿಂದ. ಮತ್ತೆ ಶೇರ್ ಮಾಡ್ತೀನಿ, ಇನ್ನೂ 1 ವೀಕ್ ಇರ್ತೀನಲ್ಲ. ಇವತ್ತು ಪಾಪ ಅವಳು ತಂಗಿಗೋಸ್ಕರ ಮಾಡ್ತಿದ್ದಾಳ. ಇದೊಂದು ಬಂದ್ರೆ ರೆಸ್ಟ್ ಮಾಡಕ್ಕೆ ಬಿಡ್ತಿಲ್ಲ, ನಿಂಗೆ ಮಾಡಕ್ ಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ತಿದ್ದಾಳೆ. ನಾವೇನು ಎಲ್ಲ ಕೆಲಸ ಮಣ್ಗಿ ಚರೋಟಿ ಮಾಡಾಕ್ತಿದೀವಿ ಅವರಿಗೆ ಅನ್ನೋ ಲೆವೆಲ್ ಅಲ್ಲಿ ಫೀಲಿಂಗ್. ಅಲ್ಲಿಂದ ಬಂದಾಗ ರೆಸ್ಟ್ ಮಾಡ್ಬೇಕು, ರೆಸ್ಟೇ ಮಾಡ್ತಿದ್ದೀನಿ. ನನಗೆ ಇಂಟ್ರೆಸ್ಟ್ ಇಂದ ಕುಕ್ ಮಾಡಿ ಹಾಕ್ತಿದ್ದೀನಿ ಇವಾಗ. ಸೊ ಚಲೋ ಅದನ್ನ ಇಲ್ಲ ಆಮೇಲೆ ಹೇಳು. ನಿನ್ನಷ್ಟು ಚಲೋ ಮಾಡಲ್ಲ, ಆದರೂ ಒಂದು ರೇಂಜಿಗೆ ಟ್ರೈ ಮಾಡ್ತೀನಿ. ಸೊ ನೋಡ್ರಿ, ಆ ಪೇಸ್ಟ್ ಹಾಕ್ಕೊಂಡ್ಮೇಲೆ ಇದನ್ನು ಒಂದು 2 ಮಿನಿಟ್ಸ್, ಪಾಲಕ್ ಸೊಪ್ಪು ನಾನು ಹಸಿದೇ ಪೇಸ್ಟ್ ಮಾಡ್ಕೊಂಡಿರ್ತೀನಲ್ಲ, ಹಾಗಾಗಿ ಒಂದು 2 ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೋಬೇಕು ರೈಸ್ ಆ್ಯಡ್ ಮಾಡ್ಕೊಳ್ಳೋಕೆ ಮುಂಚೆ. ಈ ಥರ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಮ್ಮ ಹೆಂಗೆ ಅಂತ ಕೇಳಿದಾಗ ನಮ್ಮಮ್ಮ ನನಗೆ ಫುಲ್ ಸಪೋರ್ಟ್ ಮಾಡಿದರು. ಕುಕ್ಕಿಂಗ್ ವೀಡಿಯೋಸು ಇದು ಎಲ್ಲ ಮಾಡ್ತಿದ್ದೀನಿ ಅಲ್ವಾ. ಸೊ ಅವರು ಈ ಥರ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸು, ನನ್ನ ತಂಗಿನೂ ಸಿಂಗಿಂಗ್ ಡ್ಯಾನ್ಸಿಂಗಲ್ಲಿ ಟಾಪ್. ಅವಳಿಗೂ ಇದೇ ಥರ ಸಪೋರ್ಟ್ ಕೊಟ್ಟಿದ್ಲು. ಇವಾಗ ನನಗೂ ಇದೇ ಥರ ಸಪೋರ್ಟ್ ಮಾಡ್ತಿದ್ದಾಳೆ. ಸೊ ವಿ ಆರ್ ಲಕ್ಕಿ. ಸೊ ನೋಡಿ, ಇವಾಗ ಪಾಲಕ್ ಸೊಪ್ಪು ಬೆಂದಿದೆ. ನೋಡಿ ಯಾವ ಥರ ಬಾಯ್ಲ್ ಆಗ್ತಿದೆ ಅಂತ. ಈ ಟೈಮಲ್ಲಿ ಇವಾಗ ನಿಮಗೆ ಎಷ್ಟು ಉಪ್ಪು ಬೇಕೋ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಇವಾಗ ಉಪ್ಪು ಆ್ಯಡ್ ಮಾಡ್ತೀನಿ. ಒಂದಕ್ಕೊಂದೇ ನೀರು. ತಂಬಿಟ್ಟ ನಾನೇ ಮಾಡ್ತೀನಿ. ಸೊ ಇವಾಗ ಬಾಸ್ಮತಿ ಅಕ್ಕಿ ಮತ್ತು ಸೋನಾ ಮಸೂರಿ ಅಕ್ಕಿ ಎರಡನ್ನೂ ತೊಳೆದು ನೆನೆಸಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ವಿಡಿಯೋ ತೆಗಿತಿರೋದು ನನ್ನ ತಮ್ಮ. ಮುಂಚೆ ನನ್ನ ತಂಗಿ ಸಿಂಗಿಂಗ್ ಮತ್ತು ಡ್ಯಾನ್ಸಿಂಗ್ ವೀಡಿಯೋಸ್ನ ಹಾಕ್ತಿದ್ಲು ಯೂಟ್ಯೂಬಲ್ಲಿ. ಆ ಎಲ್ಲ ವೀಡಿಯೋಸ್ ಕ್ಯಾಮ್ರಾಮನ್ ನನ್ನ ತಮ್ಮನೇ. ಇವಾಗ ನನ್ನ ಚಾನಲ್ಗೂ ಅವನೇ ತೆಗಿಯಂಗಾಗಿದೆ ಪಾಪ. ಸೊ ನೋಡಿ, ಇವಾಗ ರೈಸ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಎಷ್ಟು ನೀರು ಬೇಕೋ ನೋಡಿಕೊಂಡು ನೀರನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಕೊತ್ತಂಬರಿನ ಹಾಕ್ಕೊತಿದ್ದೀನಿ. ಇವಾಗ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟಾದರೆ ಮುಗೀತು.
ಇದನ್ನು ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಸಲ್ ಆದರೆ ಸಾಕು. ರೈಸ್ ಐಟಮ್ ಅಲ್ವಾ, ಉದುರುದ್ರಾಗ ಆಗಬೇಕು ಅಂದರೆ 1 ವಿಸಲ್ಗೆ ಸಾಕು. ಸೊ 1 ವಿಸಲ್ ಆದಮೇಲೆ ಮತ್ತೆ ರೈಸ್ ಹೆಂಗಾಗಿದೆ ಅಂತ ತೋರಿಸ್ತೀನಿ. ಆಗೋದಲ್ಲ ಚಲೋ ಪೂರ್ತಿ ಎದುರಲ್ಲ ಪೂರ್ತಿನ ಇರ್ತದೆ ಚಲೋ. ಟೇಸ್ಟ್ ಹೆಂಗಾಗಲ್ಲ ಹೇಳಬೇಕು. ನೋಡ್ತಿದ್ರೆ ಬಾಯಾಗ ನೀರು ಬರ್ತಿದಾವ. ಇಟ್ಸ್ ಟೈಮ್ ಟು ಟೇಸ್ಟ್. ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಮೇನ್ ರಿವ್ಯೂ ನೀನು ಕೊಡ್ಬೇಕು, ಬಡಾನ್ ಕೊಡು. ಇವತ್ತು ಮಾಡಿರೋದೇ ಇವಳ ಸಲುವಾಗಿ. ಇವಳು ರಿವ್ಯೂಗೋಸ್ಕರ ವೆಯ್ಟಿಂಗ್. ಬಾಯ್ ಬಿಟ್ಟು ಏನು ಹೇಳ್ತಾನೆ ಇಲ್ಲ ಚೆನ್ನಾಗಾಗಿದ್ಯೋ ಇಲ್ಲ. ಸುಮ್ಮನೆ ತಿಂತಿದ್ದಾರೆ ಅಂದರೆ ಚೆನ್ನಾಗಾಗಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂತ ನನ್ನ ಹಸ್ಬೆಂಡ್ ಹೇಳ್ತಿದ್ರು. ಅದೇನಾ ನಿನ್ನ ರಿವ್ಯೂ? ಏ ಕತ್ತಿ ಹೇಳೆ. ಆಡಿಯನ್ಸ್ ವೇಟಿಂಗ್ ಹಿಯರ್. ಮಾತಾಡೋದು ಮಾತೇ ಬರ್ತಿಲ್ಲ. ಎಷ್ಟು ಮುಗಿಸಿದ ಮೇಲೆ ಹೇಳ್ತೇನು? ಆಮೇಲೆ ಮತ್ತೆ ಅದ್ರ ಜೊತೆ ತಿಂದು ಹೇಳ್ತೆ. ಪೊಟ್ಯಾಟೊ ನಿಂಗೆ ಬೇಕಂತೆ ಹಾಕಿನ ಅದ್ರಾಗ. ಎಷ್ಟು ಬಡಾನ್ ರಿವ್ಯೂ ಕೊಟ್ರು ನಿಮ್ಮ ಮನೆಯವರು. ನೀನು ಬಾರಿ ಇದ್ದು ಬಿಡವ, ಎಷ್ಟು ಕಾಯಿಸ್ತಿದ್ದಿ. ಫೈನಲ್ಲಿ ಕೊಟ್ಲು ರಿವ್ಯೂ. ಟೈಮ್ ತಗೊಳ್ಳೋದು ಬೇಡ, ಆ ಟೈಮಾಗ ಇನ್ನ 2 ತುತ್ತು ಹೋಗ್ತದೆ ಅಂತ ತಿಂತಾ ಇದ್ದೀನಿ. ಹಂಗ. ಥ್ಯಾಂಕ್ ಯು. ಹೆಂಗಾಗ್ಯದಪ್ಪ? ಕುಕಿಂಗ್ ಸ್ಪೆಷಲಿಸ್ಟ್ ರಿವ್ಯೂ ಕೊಡ್ತಾರೆ ಇವಾಗ. ಮಾತೇ ಇಲ್ಲ. ಸೂಪರ್. ನೀನು ಮಾಡಿದಷ್ಟು ಚಲೋ ಆಗಿರಲ್ಲ. ಓಕೆ, ನೀನು ಟ್ರೈನಿಂಗ್ನಾಗ ಏನೋ ಕಲ್ತೀನಿ. ಏನಲ್ಲೇ ಹೆಂಗ್ ಮಾಡಿದ್ದೆ ಮೊಮ್ಮ ಹೇಳು. ಮೊಮ್ಮು ಸೂಪರ್. ಪ್ರದ್ಯುಮ್ನವರು ನೀವು ಎಲ್ಲ ಅವ್ರಿನ್ನ ಮಸ್ತ್ ಮಾಡ್ತಾರೆ ರೈಸ್ ಐಟಮ್ಸ್. ಸೂಪರ್ ಆಗಿದೆ. ಪೇಪರ್ನ ಖಾರ ಸೂಪರ್. ನಾನು ತಿಂದು ನೋಡ್ತೀನಿ ಇವಾಗ. ಎಲ್ಲರೂ ನಿಜವಾಗ್ಲೂ ರಿವ್ಯೂ ಕೊಟ್ಟಾರ ಸುಮ್ಮನೆ ಹೇಳಾರ ಅಂತ. ಚಲೋ ಆಗ್ಯದ. ಖಾರ ಸ್ವಲ್ಪ ಕಡಿಮೆ ಆಗದ. ಸಾಕು ಸರಿ ಅದು. ನೈಸ್. ಇಲ್ಲಿ ಸಿಗೋ ಮೆಣಸಿನ್ಕಾಯಿ ಖಾರನೇ ಇರಲ್ಲ. ವೆರಿ ನೈಸ್. ಥ್ಯಾಂಕ್ ಯು. ನಮ್ಮಮ್ಮ ಯೂಟ್ಯೂಬ್ ನೋಡಿ ಏನೇನೋ ಮಾಡ್ತಿರ್ತಾಳೆ. ವೆಜ್ ಪಾಕೆಟ್ಸ್ ಅಂತೆ, ಮತ್ತೇನೋ ಶಾಲೋ ಫ್ರೈ ಮಾಡಬೇಕು, ಡೀಪ್ ಫ್ರೈ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಿರ್ತಾಳೆ ನನಗೆ. ನಾನೇ ಟ್ರೈ ಮಾಡಿಲ್ಲ ಇವಾಗಿಂತನ. ಅಷ್ಟು ಅಪ್ಡೇಟೆಡ್ ನಮ್ಮಮ್ಮ. ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ರೆಸಿಪಿ ಶೇರ್ ಮಾಡ್ತಾಳಂತೆ. ವೆಯ್ಟ್ ಮಾಡ್ತೀವಿ. ಓಕೆ, ನಾವು ಊಟ ಮಾಡ್ತೀವಿ. ಬಾಯ್. ಒಂದು 4 ಅಂದ್ರೆ ಒಂದು ಸ್ವಲ್ಪ ತಗೋ ಅಂತ ಎಣಸಿ 4 ಅಲ್ಲ. ತಿನ್ನೋದಿಲ್ಲದು. ಹೆಂಗಾಗ್ಯದೋ ಪಾಲಕ್ ರೈಸು? ನೀನೊಬ್ನೇ ತಿಂದಿದ್ದಿಲ್ಲ ಮಧ್ಯಾಹ್ನ. ಅಷ್ಟು ತಿಂದ್ಮೇಲೆ ಹೇಳಿದ್ನ. ಸೃಜನಾ. ಹಾಯ್. ಬೋಬೋ ಬಂತ ತರ್ವಾ. ನೈಟ್ 10 o'clock ವಾಕಿಂಗ್ ಟೈಮ್. ಇಲ್ಲೇ ಇರು, ಬಾ ಇಲ್ಲಿ. ನಡಿ ಬಾ. ಅದೇನೋ ಮೂಸ್ಲಿಕ್ಕತ್ತದಲ್ಲಿ. ಹಾ
ಸೊ ನನಗೆ ತುಂಬ ದಿವಸದಿಂದ ಗೋಬಿ ಮತ್ತು ಗೋಬಿ ರೈಸ್ ತಿನ್ನಬೇಕು ಅಂತ ಆಸೆ ಆಗಿತ್ತು, ಮಂತ್ರಾಲಯದಲ್ಲಿ ಮಾಡೋ ಗೋಬಿ ರೈಸು. ಸೊ ನೈಟ್ ಡಿನ್ನರ್ಗೆ ಅದನ್ನೇ ತರಿಸ್ಕೊಂಡು ತಿಂದ್ವಿ. ಹೆವಿ ಆಗಿದೆ, ಸೊ ವಾಕಿಂಗ್ ಮಾಡಿಬಿಟ್ಟು ಮಲ್ಗೋಣ ಅಂತ ವಾಕಿಂಗ್ ಹೋಗ್ತಾ ಇದ್ದೀವಿ. ವಾಕಿಂಗ್ ಹೋಗಿ ಬಂದು ಮಲ್ಕೊಂಡ್ಬಿಡ್ತೀವಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಬಾಯ್ ಬಾಯ್. ಇವಳು ಶಾಕ್ ಆಗ್ತಿದ್ದಾಳೆ, ನಮ್ಮ ಅಕ್ಕನೇನಾ ಇದು ಎಷ್ಟು ವ್ಲಾಗರ್ ಆಗಿಬಿಟ್ಟಿದ್ದಾಳೆ ಅಂತ.